ರಾಜ್ಯ ಕೈಪಾಳ್ಯದಲ್ಲಿ ಕುರ್ಚಿ ಫೈಟ್ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಆಗಾಗ ಕೆಎನ್ ರಾಜಣ್ಣ ಅವರು ಕಾಣಿಸ್ಕೊಳ್ತಾ ಇರೋದು ಕುತೂಹಲ ಕಾರಣವಾಗ್ತಾ ಇದೆ. ಕುರ್ಚಿ ಫೈಟ್ ನಡುವೆ ಕೈನಲ್ಲಿ ಕೆಎನ್ ರಾಜಣ್ಣ ಅವರು ಪ್ರವರ ಜೋರಾಗಿದೆ. ಡಿಕೆ ಶಿವಕುಮಾರ್ ಅವರು ಡೆಲ್ಲಿಯಲ್ಲಿರುವಾಗ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ರಾಜಣ್ಣ. ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿ ಟಾಕ್ ಆಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಪ್ರಸಕ್ತ ರಾಜಕೀಯದ ಮಾತುಕತೆಗಳಾಗಿದೆ. ಕೆಎನ್ ರಾಜಣ್ಣ ಅವರು ಯಾವಾಗ ವೋಟ್ ಚೋರಿಯ ವಿಚಾರವಾಗಿ ಸ್ವಪಕ್ಷದ ವಿರುದ್ಧವೇ ಮಾತನಾಡಿದ್ರು, ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗ್ತಾರೆ, ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಆಗಾಗ ಲೆಟರ್ಗಳು ಬರೀತಾ ಹೈಕಮಾಂಡ್ ಅನ್ನ ತಣ್ಣಗ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಸೇರಿದಂತೆ ಬೇಕು ಅಂತಲೇ ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಇದೆ ಅಂತ ಗುಡುಕ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ರಾಜಣ್ಣ ಅವರನ್ನ ಎರಡೆರಡು ಬಾರಿ ಮೀಟ್ ಮಾಡ್ಕೊಂಡು ಬಂದ್ರು. ಎಲ್ಲ ಒಂದು ಕಡೆ ಸದ್ದಿಲ್ಲದೆ ಮತ್ತೆ ಏನಾದ್ರೂ ಪುನರ್ರಚನೆ ಆದ್ರೆ, ಅಂದ್ರೆ ಸಂಪುಟ ಪುನರ್ರಚನೆ ಆದ್ರೆ ಅಥವಾ ಸಂಪುಟ ವಿಸ್ತರಣೆ ಆದ್ರೆ ಕೆಎನ್ ರಾಜಣ್ಣ ಅವ್ರಿಗೆ ಏನಾದ್ರೂ ಚಾನ್ಸ್ ಸಿಗತ್ತಾ, ಅಥವಾ ಕೆಎನ್ ರಾಜಣ್ಣ ಅವರನ್ನ ಕೈ ಬಿಟ್ಟರು ಪರವಾಗಿಲ್ಲ, ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳಲಾಗತ್ತಾ, ಈ ರೀತಿಯಾದಂತಹ ತಂತ್ರ ಪ್ರತಿತಂತ್ರವನ್ನ ಎಣಿತಿದಾರಾ ಅನ್ನುವ ಪ್ರಶ್ನೆ ಒಂದು ಕಡೆ. ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀರಾವರಿಯ ವಿಚಾರವಾಗಿ ಈಗಾಗಲೇ ದೆಹಲಿಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದೇ ಹೊತ್ತಿನಲ್ಲಿ ಹೈಕಮಾಂಡ್ ನ ಭೇಟಿ ಆಗೇ ಆಗ್ತಾರೆ ಅನ್ನುವಂತ ಟಾಕ್ ಮತ್ತೊಂದು ಕಡೆ. ಇದ್ರ ಮಧ್ಯದಲ್ಲಿ ಆಗಾಗ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ 1 ಗಂಟೆಗಳಿಗೂ ಹೆಚ್ಚು ಕಾಲ ರಾಜಣ್ಣ ಅವರು ಯಾವ ವಿಚಾರವಾಗಿ ಮಾತನಾಡಿರಬಹುದು ಅಂತ, ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅನ್ನೋದಕ್ಕೆ ಮಣೆ ಹಾಕುವ ವಿಚಾರ ಏನಾದ್ರೂ ಅಲ್ಲಿ ಚರ್ಚೆ ಆಯ್ತಾ? ಯಾಕಂದ್ರೆ ಕಾವೇರಿ ನಿವಾಸದಲ್ಲಿ ಮೀಟ್ ಮಾಡಿ 1 ಗಂಟೆಗಳಿಗೂ ಹೆಚ್ಚು ಕಾಲ ಮಾತನಾಡಿದರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಹಿಂದೆ ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ರಾಜಣ್ಣ ಅವರನ್ನ ಹೈಕಮಾಂಡ್ ಅನ್ನ ಮನವೊಲಿಸುವ ಪ್ರಯತ್ನ ಆಯ್ತು. ಎಲ್ಲವೂ ದೂರವಾಣಿ ಸಂಪರ್ಕದ ಮೂಲಕವೇ ಆಯ್ತು ವೇಣುಗೋಪಾಲ್ ಅವ್ರ ಜೊತೆಗೆ. ಆ ಸಂದರ್ಭದಲ್ಲೂ ಕೂಡ ಬಿಟ್ಕೊಟ್ಟಿರ್ಲಿಲ್ಲ. ಇನ್ನು ಮುಂದುವರೆದು ಮೊನ್ನೆ ತಾನೆ ರಾಜಣ್ಣ ಅವರು ಕೂಡ ಯಾರೇನೇ ಮಾತನಾಡಿದ್ರು ನಾನು ಸಿಎಂ ಪರ ಅನ್ನೋದಾಗಿ ಕಡ್ಡಿ 2 ತುಂಡಾಗೋ ರೀತಿಯಲ್ಲಿ ಹೇಳಿದ್ರು. ಅದೇನೇ ಇರಲಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ ಸಂದರ್ಭದಲ್ಲಿ ಏನ್ ಮಾತನಾಡಿರ್ಬೋದು, ಇದು ಕುತೂಹಲ. ಇಲ್ಲಿದೆ ಸಿದ್ದರಾಮಯ್ಯ ಹಾಗೆ ರಾಜಣ್ಣ ಭೇಟಿ ಮಾಡಿ ಮಾತನಾಡಿದ ಇನ್ಸೈಡ್ ಸ್ಟೋರಿ. ಎರಡೆರಡು ಸಲ ಡಿಕೆ ಶಿವಕುಮಾರ್ ಅನ್ನ ಭೇಟಿ ಬಗ್ಗೆ ರಾಜಣ್ಣ ಅವರು ವರದಿ ಒಪ್ಪಿಸಿರಬಹುದು. ಸಿಎಂಗೆ ರಿಪೋರ್ಟ್ ಮಾಡಿದ್ದಾರೆ ಮಾಜಿ ಸಚಿವ. ಸಿಎಂ ಸೀಟ್ ವಿಚಾರವಾಗಿ ಡಿಕೆ ಸಹಾಯ ಕೇಳಿದ್ರು ನನ್ನ ಹತ್ರ, ಹೈಕಮಾಂಡ್ ಒಪ್ಪಿದ್ರೆ ನನ್ನ ಅಭ್ಯಂತರ ಇಲ್ಲ ಅಂತ ಹೇಳಿದೀನಿ ಅಂತ ಮಾತುಕತೆ ಆಗಿರಬಹುದು. ಜೊತೆಗೆ ರಾಹುಲ್ ಗಾಂಧಿಗೆ ಪತ್ರ ಬರೆದ ಬಗ್ಗೆಯೂ ಕೂಡ ರಾಜಣ್ಣ ಮಾಹಿತಿಯನ್ನ ರವಾನಿಸಿರಬಹುದು. ನನ್ನ ಮೇಲಿನ ಸುಳ್ಳು ಆರೋಪಕ್ಕೆ ನಾನು ಪತ್ರ ಬರೆದಿದ್ದೀನಿ ಅಂತ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಯಾಕಂದ್ರೆ ರಾಜ್ಯ ರಾಜಕೀಯವಾಗಿ ರಾಜಣ್ಣ ಡಿಕೆ ಶಿವಕುಮಾರ್ ಅವರ ಸ್ನೇಹ ಸಂಬಂಧ ಇಷ್ಟು ದಿನ ಹೇಗಿತ್ತು, ಇದಾದ ಮೇಲೆ ಸಿಎಂ ಆಗಬೇಕು ಅಂತ ಹೇಳಿದ್ರೆ ಶಾಸಕರ ಬೆಂಬಲ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅನ್ನುವಂತ ವಿಚಾರ ಅಲ್ಲಲ್ಲಿ ತಳಕಾಕೊಂಡಿತ್ತಲ್ಲ. ಆ ಸಂದರ್ಭದಲ್ಲಿ 136 ಶಾಸಕರು ನನ್ನ ಬೆಂಬಲಕ್ಕೆ ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಸ್ಟ್ರಾಂಗ್ ಆಗಿ ಹೇಳಿದ್ರು. ಅದಾದ ಮೇಲೆ ರಾಜಣ್ಣ ಅವರು ಸೇರಿದಂತೆ ಪರಪ್ಪನ ಅಗ್ರಹಾರದಲ್ಲಿರುವ ಶಾಸಕರನ್ನ ಕೂಡ ಮೀಟ್ ಮಾಡುವ ಕೆಲಸ ಆಯ್ತು. ಅಂದ್ರೆ ಎಲ್ಲೋ ಒಂದು ಕಡೆ ಸದ್ದಿಲ್ಲದಂತೆ ಸರ್ಕಸ್ ಮಾಡ್ತಾ ಇರೋದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಅವರು ಕೂಡ ಅಧಿಕಾರದ ಹಂಚಿಕೆಯ ಸೂತ್ರ ಎಲ್ಲ ಒಂದು ಕಡೆ ಮಾತನಾಡಿರೋದಾಗಿ, ಅದನ್ನ ಮಾಧ್ಯಮದ ಮುಂದೆ ಮಾತನಾಡೋದಕ್ಕೆ ಆಗೋದಿಲ್ಲ ಅನ್ನೋದಾಗಿ ಕೂಡ ಹೇಳ್ಕೊಂಡಿದ್ರು. ಸಂಬಂಧಪಟ್ಟಂತೆ ಎರಡೆರಡು ಟೀಮ್ ಕಟ್ಕೊಂಡು ಹೋಗಿ ಅವ್ರ ಪರವಾಗಿ ಸಿಎಂ ಆಗೋದಕ್ಕೆ ಒಂದು ಚಾನ್ಸ್ ಕೊಡಬೇಕು ಅಂತ ಬ್ಯಾಟ್ ಬೀಸಿದ್ದು ಮುಗಿದೋಯ್ತು. ಎಲ್ಲ ಆದ್ಮೇಲೆ ರಾಜಣ್ಣ ಅವ್ರನ್ನ ಮೀಟ್ ಮಾಡ್ತಾರಾ ಅನ್ನುವಂತ ಡೌಟ್ ಕೂಡ ಇರಲಿಲ್ಲ. ಅದ್ರ ಮಧ್ಯದಲ್ಲಿ ಎರಡೆರಡು ಬಾರಿ ಮೀಟ್ ಮಾಡಿದ್ದಾಯ್ತು. ಅಪೆಕ್ಸ್ ಬ್ಯಾಂಕ್ಗೆ ನಾನು ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೆ ಅನ್ನೋದಾಗೂ ಮಾತನಾಡಿದ್ದಾಯ್ತು. ರಾಜಣ್ಣ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ನಾನು ಮೀಟ್ ಮಾಡಿದ್ರು. ಅದೇನೇ ಇರಲಿ, ಸಿದ್ದರಾಮಯ್ಯ ಅವ್ರ ಪರವಾಗೇ ನನ್ನ ನಿಲುವು, ಅದನ್ನ ನಾನು ಚೇಂಜ್ ಮಾಡ್ಕೊಳಕ್ ಆಗಲ್ಲ, ನನ್ನ ಸ್ಟ್ಯಾಂಡ್ ಯಾವತ್ತು ಸಿದ್ದರಾಮಯ್ಯ ಅವ್ರ ಕಡೆ ಅಂತ ಹೇಳಿದ್ರು. ಆದ್ರೆ ಇಷ್ಟೆಲ್ಲ ಬೆಳವಣಿಗೆ ಆಗಿದೆಯಲ್ಲ, ಈ ವಿಚಾರವನ್ನ ಸಿದ್ದರಾಮಯ್ಯ ಅವ್ರಿಗೆ ಹೇಳಲೇಬೇಕು. ಯಾಕೆ, ಒಂದು ಕಡೆ ಆಪ್ತರು, ಮತ್ತೊಂದು ಕಡೆ ಆಪ್ತ ಸಚಿವ ಸ್ಥಾನದಲ್ಲಿ ಗುರುತಿಸ್ಕೊಂಡಿರುವಂತವ್ರು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಬಂದಿದ್ದೇಗೆ, ಏನೇನು ಮಾತನಾಡಿದ್ರು, ಅದಾದ್ಮೇಲೆ ನನ್ನ ಪರವಾಗಿ ಬಂದಿರುವಂತ ಕೆಲವೊಂದಷ್ಟು ಬೇಸರದ ವಿಚಾರ ಇದೆಯಲ್ಲ ಹೈಕಮಾಂಡ್ಗೆ ಹೇಳೋದಕ್ಕೆ, ಅದನ್ನೆಲ್ಲ ಏನು ಯಾವ ರೀತಿಯಲ್ಲಿ ಲೆಟರ್ ಬರೆದಿದ್ದೀನಿ ಎಲ್ಲದ್ರ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಇನ್ಸೈಡ್ ಸುದ್ದಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧೆ ಚರ್ಚೆಯಾಗಿದೆ. ಸ್ಪರ್ಧಿಸುವ ಬಗ್ಗೆ ಸೀರಿಯಸ್ ಆಗಿ ರಾಜಣ್ಣ ಚರ್ಚೆ ಮಾಡಿದ್ದಾರೆ. ಅಧ್ಯಕ್ಷ ಪೋಸ್ಟ್ಗೆ ಎಂಎಲ್ಸಿ ರವಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಡಿಕೆ ಶಿವಕುಮಾರ್ ಸಂಬಂಧಿಯೂ ಆಗಿರುವ ರವಿ ಅನ್ನೋದನ್ನು ಗಮನಿಸಲೇಬೇಕು. ಹಾಗಾಗಿ ಚುನಾವಣೆಯ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಡೀಟೇಲ್ ಆಗಿ ರಾಜಣ್ಣ ಮಾತುಕತೆಯನ್ನ ನಡೆಸಿದ್ದಾರೆ. ಒಂದು ಕಡೆ
ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಚುನಾವಣೆ ಆಗಬೇಕು. ಆ ಸ್ಪರ್ಧೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ಅಂತ ಹೇಳಿದ್ರೆ ಡಿಸಿಸಿ ಬ್ಯಾಂಕ್ನ ನೆಕ್ಸ್ಟ್ ಸ್ಟೆಪ್ನಲ್ಲಿ ಬರುವಂತಹ ಬ್ಯಾಂಕ್ನ ಎಲೆಕ್ಷನ್. ಇದಕ್ಕೆ ಸ್ಪರ್ಧಿಸುವ ಹೆಸರುಗಳ ಪಟ್ಟಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಕರು ಆಗಿರುವಂತಹ ರವಿ ಅವರ ಹೆಸರು, ಅವರು MLC ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಹಾಗಾಗಿ ನನಗೇನಾದ್ರೂ ಟವೆಲ್ ಹಾಕುವಂತಹ ಸಾಧ್ಯತೆ ಇದೆಯಾ ಅಥವಾ ನನ್ನನ್ನೇ ಅಧ್ಯಕ್ಷರನ್ನಾಗಿ ಮಾಡಿಸುವಂತಹ ಏನಾದ್ರೂ ಹುನ್ನಾರಗಳಾಗ್ತಿದೆಯಾ? ಯಾಕಂತ ಹೇಳಿದ್ರೆ ಈಗ ಸೈಲೆಂಟ್ ಆಗಿರಬೇಕು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಹೇಳಿದ್ರೆ ಅದಕ್ಕೆ ವಿರೋಧ ಪಡಿಸುವಂತಹ ಸಂಖ್ಯೆಗಳು ಕಡಿಮೆ ಆದಾಗ ಮಾತ್ರ ಹೈಕಮಾಂಡ್ಗೂ ಕೂಡ ಮನವೊಲಿಸುವುದಕ್ಕೆ ಸಾಧ್ಯ. ಇದನ್ನ ಅರ್ಥಕೊಂಡಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅದು ಶತ್ರುನೋ ಮಿತ್ರನೋ ಒಟ್ನಲ್ಲಿ ನನ್ನ ಬಾಹುಗೆ ಬಂದು ಸೇರಬೇಕು, ನನಗೆ ಸಪೋರ್ಟಿವ್ ಆಗಿರ್ಬೇಕು. ಯಾರಾದ್ರೂ ಮಾಡ್ತಾರ ಅದನ್ನ. ಅದೇ ರೀತಿಯ ಕೆಲಸವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಒಟ್ನಲ್ಲಿ ಚುನಾವಣೆಯ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಮಾಡಲಾಗಿದೆ ಅನ್ನೋದು ಇನ್ಸೈಡ್ ಸ್ಟೋರಿ. ಅದೇನೇ ಇರಲಿ, ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಡೀಟೇಲ್ ಆಗಿ ಕುಳಿತುಕೊಂಡು ಯಾವುದು ಒಳಿತು ಯಾವುದು ಕೆಡುಕು, ನಾನು ಯಾವ ರೂಟ್ನಲ್ಲಿ ಹೋಗ್ಬೇಕು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಗೊತ್ತಿರುವಂತ ರಾಜಕೀಯ ಆ ಚದುರಂಗದ ಆಟ ಇದೆಯಲ್ಲ, ಅದು ಬಹಳ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಯಾವ ಟೈಮ್ನಲ್ಲಿ ಏನು ಮಾತನಾಡಬೇಕು, ಜೊತೆಗೆ 5 ವರ್ಷ ನಾನೇ ಸಿಎಂ ಅಂತ ಕೂಡ ಬಹಳ ದೃಢವಾಗಿ ಹೇಳಿದ್ರು. ಆಗಾಗ ಹೈಕಮಾಂಡ್ ಹತ್ರ ಬೊಟ್ಟು ಮಾಡ್ತಾ ಇರ್ತಾರೆ. ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ತುಂಬಾ ಸೀರಿಯಸ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನವೆಂಬರ್ 21ಕ್ಕೆ 2.5 ವರ್ಷ ಆದ್ಮೇಲೆ ಅವ್ರು ಬರ್ಬೇಕಾಗಿತ್ತು ರಾಜ್ಯಕ್ಕೆ. AICC ಅಧ್ಯಕ್ಷರು ಬರ್ತಾರೆ, ಅವರು ಒಂದು ಕಡೆ ಸಾಲ್ವ್ ಮಾಡುವಂತ ಕೆಪಾಸಿಟಿ ಇರುವಂತ ನಾಯಕರೇ. ಆದ್ರೂ ಕೂಡ ಸೈಲೆಂಟ್ ಆದ್ರು. ಕೆಲವೊಂದಷ್ಟು ಅಹವಲು ದೂರುಗಳನ್ನ ತೆಗೆದುಕೊಂಡು ಹೋಗಿ ಹೈಕಮಾಂಡ್ ಕೊಟ್ರೇ ಹೊರತಾಗಿ ಈಗ ಸಿಎಂ ಸ್ಥಾನದ ಬದಲಾವಣೆಯ ವಿಚಾರ ಆಗಿರಬಹುದು, ಬೆಳವಣಿಗೆಯ ವಿಚಾರವಾಗಿರಬಹುದು, ಏನು ಮಾತನಾಡ್ತಾ ಇಲ್ಲ. ಆದ್ರೆ ಇದರ ಮಧ್ಯದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಏನೇನ್ ಸರ್ಕಸ್ ಮಾಡಬಹುದು, ಏನೇನ್ ದಾಳಗಳನ್ನ ಉರುಳಿಸಬಹುದು, ಎಲ್ಲಾ ಪ್ಲಾನ್ ಅನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅದೇನೇ ಇರಲಿ, ದೆಹಲಿಗೆ ಹೋಗಿದ್ದಾರೆ, ಯಾವ ರೀತಿ ಮಾತುಕತೆ ಆಗತ್ತೆ, ಚುನಾವಣೆಯ ವಿಚಾರವಾಗಿ ಮಾತನಾಡಿರೋದ್ರಿಂದ ಯಾವ ರೀತಿ ಮಣೆ ಹಾಕಲಾಗತ್ತೆ ರಾಜಣ್ಣ ಅವರಿಗೆ. ಯಾಕಂದ್ರೆ ಒಂದ್ ಕಡೆ ಸಿಎಂ, ಒಂದ್ ಕಡೆ ಡಿಸಿಎಂ, ಇಬ್ರೂ ಕೂಡ ಅವ್ರನ್ನ ಸಮಾಧಾನ ಮಾಡಲೇಬೇಕಾದಂತ ಪರಿಸ್ಥಿತಿ ಇರೋದ್ರಿಂದ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ. ಈ ಹೊತ್ತಿನಲ್ಲಿ ಕನಕಪುರ ಬಂಡೆ ಡಿಕೆ ವಿರುದ್ಧ ಅಹಿಂದ ನಾಯಕರು ಸಿಡಿದೆದ್ದಿದ್ದಾರೆ. ಕನಕಪುರ ಬಂಡೆ ವಿರುದ್ಧ ಸಿಡಿದೆದ್ದ ಅಹಿಂದ ನಾಯಕರು, ಯಾಕಂದ್ರೆ ಸರ್ಕಸ್ ಮಾಡ್ತಾನೆ ಇದ್ದಾರೆ ಸಿಎಂ ಕುರ್ಚಿಗಾಗಿ. ಟಗರು ತವರ್ನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಅಹಿಂದ ರೆಡಿಯಾಗಿದೆ. ಕುರ್ಚಿ ಕದನದ ಮಧ್ಯೆ ದೊಡ್ಡ ಶೋ ಮಾಡಬೇಕು ಅಂತ ತಯಾರಿ ನಡೆಸಿಕೊಳ್ತಿದ್ದಾರೆ. ಮೈಸೂರಿನಲ್ಲಿ ಸಮಾವೇಶ ನಡೆಸುವ ಕುರಿತು ಸಭೆಯಾಗ್ತಾ ಇದೆ. ಸಭೆಯಲ್ಲಿ ಭಾಗಿಯಾಗಲಿರುವ ಅಹಿಂದ ಲೀಡರ್ಸ್ ಇವತ್ತು ಬೆಳಗ್ಗೆ 11:30 ಪೂರ್ವಭಾವಿ ಸಭೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ನಾಯಕರಿದಾರಲ್ಲ, ಅವ್ರು ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಅವ್ರು ಯಾವ ರೀತಿಯಾದಂತಹ ನಿಲುವಿಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮುಂದೆ ಬರುವಂತಹ ಎಲೆಕ್ಷನ್ಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ನಾವು ಕೈ ಬಿಟ್ಬಿಟ್ರೆ ಪಕ್ಷ ಬರೋದೇ ಇಲ್ವೇನೋ, ಕಾಂಗ್ರೆಸ್ ಭವಿಷ್ಯನೇ ಇಲ್ವೇನೋ, ಆ ರೀತಿಯಾದಂಥ ಪ್ರಿಸ್ಕ್ರಿಪ್ಷನ್ ಇರೋದು ಅಂತಂದ್ರೆ ಅವ್ರದೊಂದು ಪ್ರೊಡಕ್ಷನ್ ಇರೋದಂತೂ ಕನ್ಫರ್ಮ್. ಅದ್ರ ಜೊತೆಗೆ ಕನಕಪುರ ಬಂಡೆ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗಿರುವ ಹೊತ್ನಲ್ಲೇ ಏನಾದರೂ ಮಾತನಾಡಿ ವರ್ಕೌಟ್ ಮಾಡ್ಕೊಂಡ್ಬಿಟ್ರೆ, ಯಾಕಂದ್ರೆ ಸೋನಿಯಾ ಗಾಂಧಿ ಅವರ ಒಂದಷ್ಟು ಒಲವು ಈಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿದೆ ಅನ್ನೋದು ಕೂಡ ಊಹೆ ಮಾಡುವಂತ ವಿಚಾರವೇ. ಹಾಗಾಗಿ ಟಗರು ತವರು ಜಿಲ್ಲೆಯಲ್ಲಿ ಅಂದ್ರೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು. ಕಳೆದ 2024 ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಾಗಿತ್ತಲ್ಲ, ಸೇಮ್ ಆಸ್ ಇಟ್ ಈಸ್ ಆ ರೀತಿ. ಸಿದ್ದು ಆಪ್ತರಿಂದಲೂ ಸಮಾವೇಶದ ಬಗ್ಗೆ ಪ್ಲಾನ್ ನಡೀತಾ ಇದೆ. ಸಿದ್ದು ಕುರ್ಚಿಯನ್ನ ಉಳಿಸೋದಕ್ಕೆ ಅಹಿಂದ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಾ ಇದೆ. ಸಿದ್ದರಾಮೋತ್ಸವ ತರಾನೇ ಅಹಿಂದ ಸಮಾವೇಶ ಆಗತ್ತೆ. ಸಮಾವೇಶದ ಮೂಲಕವೇ ಹೈಗೆ ಆಪ್ತರು ಮೆಸೇಜ್ ಅನ್ನ ಕಳಿಸುವಂತ ಕೆಲಸನ ಇದು ಅಂತ ವರಿಷ್ಠರ ಸಂದೇಶ ರವಾನಿಸೋದಕ್ಕೆ ಆಪ್ತರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪರೋಕ್ಷವಾಗಿ ಡಿಕೆ ಪ್ಲಾನ್ಗೆ ಕೇಪ್ ಇಡೋದಕ್ಕೆ ತಂತ್ರ ಕೂಡ ಎಣಿಯಲಾಗ್ತಾ ಇದೆ. ನೆನಪಿಸ್ಕೊಳ್ಬೇಕಾಗತ್ತೆ, ಕಳೆದ ವರ್ಷ ಡಿಸೆಂಬರ್ 5ನೇ ತಾರೀಕು ಚನ್ನಪಟ್ಟಣದ ಬೈ ಎಲೆಕ್ಷನ್ ಆದ ಸಂದರ್ಭದಲ್ಲಿ ಜೆಡಿಎಸ್ ಅನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ ಸಂದರ್ಭದಲ್ಲಿ ಹಾಸನದಲ್ಲೂ ಕೂಡ ಶಕ್ತಿ ಪ್ರದರ್ಶನ ಆಯಿತು. ಅದೇ ರೀತಿಯಲ್ಲಿ ಈಗ ಮತ್ತೊಂದು ಸಮಾವೇಶಕ್ಕೆ ಪೂರ್ವಭಾವಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗ್ತಾ ಡೀಟೇಲ್ಸ್ ಕೊಡ್ತಾರೆ. ಅಭಿಷೇಕ್, ಈಗಾಗಲೇ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನದ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸ್ತಾನೆ ಇದ್ದಾರೆ, ಮತ್ತೊಂದು ಕಡೆ ಇನ್ನೊಂದು ಹಂತಕ್ಕೆ ಹೋಗಿ ಸಿದ್ದರಾಮೋತ್ಸವ ಅನ್ನುವಂತಹ ಬೃಹತ್ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಾ ಇರೋದು, ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಆಬ್ಸೆನ್ಸ್ ನಲ್ಲಿ. ಏನೇನು ಪೂರ್ವಭಾವಿ ಸಭೆಯಲ್ಲಿ ಮಾತುಕತೆ ಆಗಬಹುದು, ಪ್ರಿಪರೇಷನ್ ಹೇಗಿರಬಹುದು ಅಭಿಷೇಕ್?
ಡಯನ ಖಂಡಿತ ಕಾಂಗ್ರೆಸ್ ಪಾಳಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ಅಚ್ಚರಿಗೆ ಕಾರಣ ಆಗ್ತಿದೆ. ಅದರಲ್ಲೂ ಕೂಡ DCM DK ಶಿವಕುಮಾರ್ ದೆಹಲಿನಲ್ಲಿ ಬೀಡು ಬಿಟ್ಟಿರುವಂಥ ಸಂದರ್ಭದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ KN ರಾಜನ್ ಅವರು CM ಸಿದ್ದರಾಮಯ್ಯನ ಭೇಟಿ ಮಾಡ್ತಾರೆ. ಅಲ್ಲಿ ಪ್ರಮುಖವಾಗಿ 1 ಗಂಟೆಗೆ ಹೆಚ್ಚು ಕಾಲ ಸಿದ್ದರಾಮಯ್ಯ ಜೊತೆ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ಮಾಡ್ತಾರೆ. ಅದರಲ್ಲೂ ಕೂಡ 3 ವಿಚಾರವಾಗಿ KN ರಾಜನ್ ಅವರು ಸಿದ್ದರಾಮಯ್ಯ ಜೊತೆ ಪ್ರಸ್ತಾಪ ಮಾಡ್ತಾರೆ. ಮೊದಲನೇದಾಗಿ DK ಶಿವಕುಮಾರ್ ಅವ್ರನ್ನ 2 ಬಾರಿ ಭೇಟಿಯಾಗಿರ್ತಕ್ಕಂಥ KN ರಾಜನ್ ಅವರು ಆ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ತಮ್ಮ ಬಳಿ ಸಹಕಾರವನ್ನು ಕೇಳಿದ್ರು. ನಾನು CM ಆದರೆ ತಮಗೆ ಸಚಿವ ಸ್ಥಾನ ಕೊಡ್ತೇನೆ ಎಂಬ ಒಂದು ವಿಚಾರ ಕೂಡ ನನ್ನಲ್ಲಿ ಪ್ರಸ್ತಾಪ ಮಾಡಿದ್ರು ಎಂಬ ಒಂದು ಮಾಹಿತಿಯನ್ನು ಸಿದ್ದರಾಮಯ್ಯ ಮುಟ್ಟಿಸ್ತಾರೆ. ಅದಾದ ನಂತರ ತನಗೆ ವೋಟ್ ಚೋರಿ ವಿಚಾರದಲ್ಲಿ ತನಗೆ ಆಗಿರ್ತಕ್ಕಂಥ ಆರೋಪ ಏನಿದೆ ಆರೋಪ ಶುದ್ಧ ಸುಳ್ಳಾಗಿದೆ ಎಂದು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿರೋದನ್ನು ಕೂಡ ಸಿದ್ದರಾಮಯ್ಯ ಅವರಿಗೆ ನೆನಪಿ ಮಾಡಿಕೊಡುವಂತ ನಿಟ್ಟಿನಲ್ಲಿ ಮಾಹಿತಿನ ಕೊಡ್ತಾರೆ. ಅದಾದ ನಂತರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯಲ್ಲಿ ಮತ್ತೆ KN ರಾಜನ್ ಅವರು ಸ್ಪರ್ಧೆಯಲ್ಲಿ ಇರ್ತಾರೆ. ಆ ಒಂದು ಸ್ಪರ್ಧೆಯ ವಿಚಾರವಾಗಿ CM ಸಿದ್ದರಾಮಯ್ಯ ಜೊತೆ ನೇರವಾಗಿ ಮಾಹಿತಿಯನ್ನು ಕೊಡ್ತಾರೆ. ಈ ಒಂದು ಸ್ಪರ್ಧೆಯ ರೇಸ್ನಲ್ಲಿ DK ಶಿವಕುಮಾರ್ ಸಂಬಂಧಿಯೂ ಆಗಿರ್ತಕ್ಕಂಥ MLC ರವಿ ಅವರು ಕೂಡ ಇರ್ತಾರೆ. ಹಾಗಾಗಿ ಮುಂದಿನ ಒಂದು ಆಗುಹೋಗು ಮತ್ತೆ ಆ ಒಂದು ಚುನಾವಣೆಯ ಒಂದು ಕಾರ್ಯತಂತ್ರದ ಪ್ರತಿಭಾಗವಾಗಿ ಕೂಡ ಸಿದ್ದರಾಮಯ್ಯಗೆ ಮಾಹಿತಿ ಕೊಡುವಂತ ಒಂದು ಕೆಲಸವನ್ನ KN ರಾಜನ್ ಅವರು ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನಂದ್ರೆ DK ಶಿವಕುಮಾರ್ ದೆಹಲಿಗೆ ತೆರಳುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು KN ರಾಜನ್ ಅವರು ಭೇಟಿ ಮಾಡ್ತಿರುವಂತದ್ದು ಸಹಜವಾಗಿ DK ಶಿ ಬಣ್ಣದ ಒಂದು ಆಪ್ತ ಬಳಕೆ ಒಂದು ಸಂದೇಶ ರವಾನೆ ಮಾಡ್ತಿದ್ದಾರಾ ಅನ್ನೊಂದು ಪ್ರಶ್ನೆ ಕೂಡ ಇಲ್ಲಿ ಒಂದು ಚರ್ಚೆಗೆ ಕಾರಣ ಆಗ್ತಿದೆ. ಯಾಕಂತಂದ್ರೆ ಜನವರಿ ತಿಂಗಳಲ್ಲಿ ಅದರಲ್ಲೂ ಕೂಡ ಸಂಕ್ರಾಂತಿ ಬಳಿದ ಮೂಲಕ ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ KN ರಾಜನ್ ಅವರು ಮತ್ತೆ ಏನಾದ್ರು ಒಂದು ಅವಕಾಶ ಗಿಟ್ಟಿಸ್ಕೊಳ್ತಾರಾ ಅನ್ನೊಂದು ಪ್ರಶ್ನೆ ಈಗ ಮೂಡ್ತಿರುವಂಥದ್ದು. ಹೀಗಾಗಿ DK ಶಿವಕುಮಾರ್ ದೆಹಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ KN ರಾಜನ್ ಮತ್ತು ಸಿದ್ದರಾಮಯ್ಯ ಅವರು ಮತ್ತೆ ಸೇರಿರುವಂಥದ್ದು 1 ಗಂಟೆಗೆ ಹೆಚ್ಚಿನ ಕಾಲ ಚರ್ಚೆ ಮಾಡಿರುವಂಥದ್ದು ಸಹಜವಾಗಿ ಒಂದು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಇದೆಲ್ಲದರ ನಡುವೆ ಮತ್ತೊಂದು ಪ್ರಮುಖವಾದಂಥ ಒಂದು ಬೆಳವಣಿಗೆ ಏನಂದ್ರೆ ಮೈಸೂರಲ್ಲಿ ಅದರಲ್ಲೂ ಕೂಡ ಅಹಿಂದ ಸಮಾವೇಶ ಮಾಡೋದಕ್ಕೆ ಪ್ರಮುಖವಾಗಿ ಸಿದ್ದರಾಮಯ್ಯ ಬಣದ ನಾಯಕರು ಸ್ಕೆಚ್ ಅನ್ನು ಹಾಕಿರುವಂಥದ್ದು. ಜನವರಿ 3ನೇ ವಾರದಲ್ಲಿ ಕೂಡ ಪ್ರಮುಖವಾಗಿ ಅಹಿಂದ ಸಮಾವೇಶ ಮಾಡುವ ಮುಖಾಂತರ ಹೈಕಮಾಂಡ್ಗೆ ಮತ್ತು DK ಶಿವಕುಮಾರ್ ಅವರಿಗೆ ನೇರವಾಗಿ ಸಂದೇಶ ಕಳುಹಿಸುವಂತಹ ಒಂದು ತಂತ್ರ ಸಿದ್ದರಾಮಯ್ಯ ಅವರು ಮಾಡ್ತಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ, ಎಷ್ಟರ ಮಟ್ಟಿಗೆ DK ಶಿ ಅವರಿಗೆ ಎಚ್ಚರಿಕೆ ಗಂಟೆ ಆಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ ಡಯನಾ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ DCM DK ಶಿವಕುಮಾರ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳಿದೆಯಲ್ಲ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾವ ರೀತಿ ಸಮಾವೇಶ ಮಾಡ್ತಾರೆ ವಿಥೌಟ್ DCM DK ಶಿವಕುಮಾರ್ ಕಾದ್ ನೋಡೋಣ.